ಯಕ್ಷಗಾನ ಕಲಾವಿದ ಅಂತ ಬಹುಮಾನಿಸಲ್ಪಟ್ಟು ಈ ಸ್ಥಾನಮಾನವನ್ನು ಪಡೀತಾನೆಂತಾದರೆ ಇವತ್ತು ನಾನು ಪಡೆದಂಥ ಈ ಹುದ್ದೆ, ನಾನು ಅಲಂಕರಿಸಿದ ಅಥವಾ ಪ್ರಾಪ್ತಿಸಿಕೊಂಡಂತಹ ಈ ಆಸನ, ಅದು ಸಮಸ್ತ ಯಕ್ಷಗಾನಕ್ಕೆ ಸಮರ್ಪಣೆ ಅಂತ ಆಗಲೇ ನಾನು. ಹಾಗಾಗಿ ಇನ್ನೂ ಅದರ ಬಗ್ಗೆ ಹೆಚ್ಚು ಮತ್ತೊಮ್ಮೆ ಹೇಳಲಿಕ್ಕಿಲ್ಲ. ಆದರೆ ನಾನು ಈ ವೇದಿಕೆಯಲ್ಲಿ ಯಕ್ಷಗಾನವನ್ನು ಪ್ರತಿನಿಧೀಕರಿಸುವಾಗ ಕೆಲವರ ಹೆಸರನ್ನು ಹೇಳದೆ ಹೋದರೆ ಅವರ ದಿವ್ಯ ಆತ್ಮಗಳು ನನ್ನ ಕುತ್ತಿಗೆ ಹಿಡಿದಿತ್ತು. ನಾನು ಪುತ್ತೂರು ಮುಟ್ಟುವ ಮೊದಲೇ ನಿಮಗೆ ಸುದ್ದಿ ಬಂದಿತ್ತು, ಸರಿ ಇದ್ರಂತಲ್ಲ ಜಬ್ಬಾರು ಹೋಗುವಾಗ ಒಂದು ಸುತ್ತು ಕಡಿಮೆ ಆಗಿದೆ ಅಂತ. ಯಾಕೆಂದರೆ ಅವರನ್ನು ನೆನಪಿಸಬೇಕು. ಮೊದಲಾಗಿ ನಾನು ಸಮಯ ಭಾಳ ಕಡಿಮೆ ಇದೆ, ಗೋಷ್ಠಿಗಳೆಲ್ಲ 1.5 ಗಂಟೆ ಹಿಂದೆ ಇದೆ. ಹಾಗಾಗಿ ನಾನು ಲಘು ಬಗೆಯಿಂದ ಮುಗಿಸ್ತೇನೆ. ಅವಸರ ಅಂತಾದರೆ ಮತ್ತೆ ವಿಮರ್ಶೆ ಬರೆಯಿರಿ. ಬಹಳ ಚಂದದ ವಿಷಯವನ್ನು ಹೇಳಿದರು, ಆದರೆ ಸಮಯದ ಕೊರತೆಯಿಂದ ಪಟ ಹೇಳಿ ಅರ್ಧಂಬರ್ಧ ಹೇಳಿ ಉದ್ರಿಂದ ನಾಳೆ ಬರೆಯಿರಿ. ಆದರೂ ನಾನು ವೇಗವಾಗಿ ಹೇಳ್ತೇನೆ. ಅಜ್ಜನಗತ್ತೆ ಗಣಪಯ್ಯ ಭಾಗವತ, ದೇರಾಜ ಸೀತಾರಾಮಯ್ಯ, ದಾಸರಬೈಲು ಚನಿನಾಯ್ಕ, ಸತ್ಯಮೂರ್ತಿ ಸಹೋದರರು, ಬಣ್ಣದ ಮಾಲಿಂಗ, ಪದ್ಯಾಣ ಗಣಪತಿ ಭಟ್ರು, ಕೆ.ವಿ. ಗಣಪಯ್ಯನವರು, ಕೆರಕೋಡಿ ಗಣಪತಿ ಭಟ್ರು, ಪೈಚಾರು ಮೋಹನ ಭಟ್ರು, ಪೆರುಂಬಾರು ಸತ್ಯನಾರಾಯಣ, ಗಂಗಾಧರ ಬೆಳ್ಳಾರೆ, ಮೇನಾಲ ಕುಂಜಿರಾಮ ಪಣಿಕರ್, ಇಷ್ಟು ಮಂದಿಗಳನ್ನು ನಾನು ನೆನಪಿಟ್ಟುಕೊಂಡು ಹೇಳ್ತೇನೆ. ಉಳಿದವರಿಗೆ ನೆನಪಾದರೆ ನೀವು ಹಾಗೆ ಮನಸ್ಸಿನಲ್ಲಿ ಸ್ಮರಿಸಿ ಈ ವೇದಿಕೆಗೆ ಅವರನ್ನು ಕರೆದುಕೊಂಡು ನೀವು ಆವಾಹನ ಮಾಡಿ ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಹಾರ್ದವಾಗಿ ವಿನಮ್ರತೆಯಿಂದ ನಾನು ಸ್ಮರಿಸಿಕೊಳ್ತೇನೆ. ಯಕ್ಷಗಾನಕ್ಕೆ ಅವರು ಕೊಟ್ಟ ಕೊಡುಗೆಯನ್ನು ಹಿಡಿಕೊಂಡು ಈ ದಿವಸ ನಾವೆಲ್ಲ ಮೀಸೆಗೆ ತುಪ್ಪ ಹಾಕಿಕೊಂಡು ಜೈ ಅಂತ ಅರ್ಥ ಹೇಳಿಕೊಂಡು ಊರಿಡೀ ಸಂಚಾರ ಮಾಡ್ತೇವೆ. ಅವರು ಪಟ್ಟ ಕಷ್ಟದ ಅರ್ಥವನ್ನು ನಾವು ಪಡುವುದಿಲ್ಲ, ಅದರ ಒಂದಂಶದ ಕಷ್ಟವನ್ನು ನಾವು ಪಡುವುದಿಲ್ಲ. ಹಾಗಾಗಿ ಇಂತಹ ಈ ಸಾಧಕರಿಗೆ ನಮಸ್ಕಾರ ಮಾಡಿ ಈ ವೇದಿಕೆಯಲ್ಲಿ ನನಗೆ ಸಿಕ್ಕಿದಂಥ ಗೌರವಕ್ಕೆ ಅವರೇ ಸಿಂಹ ಪಾಲುದಾರರು ಅಂತ ಅಧಿಕೃತವಾಗಿ ಬೇಷರತ್ತು ಘೋಷಣೆಯನ್ನು ನಾನು ಮಾಡ್ತೇನೆ. ಕನ್ನಡ ಸಾಹಿತ್ಯ ಪರಂಪರೆಗೆ ಯಕ್ಷಗಾನ ಕಲೆಯು ಬಹುರೂಪಿ ಕೊಡುಗೆಗಳನ್ನು ನೀಡಿದೆ. 1-2 ಕೊಡುಗೆಗಳೆಲ್ಲ ಅದನ್ನು ಚರ್ಚಿಸುವುದಕ್ಕೆ ಹೊರತರೆ ದಿನರಾತ್ರಿ ಮುಗಿಯಲಿಕ್ಕಿಲ್ಲ. ಕನ್ನಡ ಸಾರಸ್ವತ ಲೋಕದ ವೈಶಿಷ್ಟ್ಯಪೂರ್ಣ ಲಿಖಿತ ಮತ್ತು ವಾಚಿಕ ಸ್ವರೂಪದ ಶ್ರೀಮಂತಿಕೆಯನ್ನು ಹೆಚ್ಚಿಸಿರುವ ಅಸಂಖ್ಯ ರಚನೆಗಳ ಸಾಲಿನಲ್ಲಿ ಯಕ್ಷಗಾನ ಸಾಹಿತ್ಯವು ಹೊಳೆದು ಕಾಣಿಸುವಷ್ಟು ಪ್ರಭಾವಶಾಲಿಯಾಗಿದೆ. ಜನಪದರ ಕಲೆಗಳ ಗೀಳಿನಲ್ಲಿ, ನಾನು ಅದನ್ನು ಗೀಳು ಅಂತ ಕರೀತೇನೆ. ನಾನು ಅಲ್ಲೆಲ್ಲಾದರೂ ನಡೆಯುವಾಗ ಯಕ್ಷಗಾನದ ಹುಚ್ಚು ಅಂತ ಹೇಳ್ತಿದ್ದೆ, ಆದರೆ ಸಭೆಯ ಸ್ಥಾನದಲ್ಲಿ ನಾನು ಮರ್ಯಾದೆ ಅಂತ ಉಂಟು ಶಬ್ದಕ್ಕೆ, ಇದನ್ನು ಗೀಳು ಅಂತ ಕರೀತೇನೆ ಸ್ವಲ್ಪ ಒಳ್ಳೆಯ ಶಬ್ದದಲ್ಲಿ. ಆ ಕಾರಣಗಳಿಂದ ಜನಪದರ ಕಲೆಗಳ ಗೀಳಿನಲ್ಲಿ ಯಕ್ಷಗಾನದ್ದು ವರ್ಚಸ್ವಿ ನೆಲೆ ಎಂದೇ ಗುರುತಿಸಲ್ಪಟ್ಟಿದೆ. ಕುರಿತೋದದೆಯಂ ಕಾವ್ಯರಚನಾ ಪರಿಣತರೆನಿಸಿರುವ 100 ಕವಿಗಳ ದಂಡು ಯಕ್ಷಗಾನದ ಸಾಹಿತ್ಯದ ಪಠಶಾಲೆಯಲ್ಲಿ ನೆರೆದಿರುವುದನ್ನು ನಾವು ಗೌರವಾದರಗಳೊಂದಿಗೆ ಈ ಕಾಲದಲ್ಲಿ ಗುರುತಿಸಬೇಕಾಗಿದೆ. ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡಗಳ ಸಮೃದ್ಧ ಸಾಹಿತ್ಯ ಭಂಡಾರದೊಳಗೆ ಯಕ್ಷಗಾನವು ಮುಖ್ಯ ಸ್ಥಾನವನ್ನು ಪಡೆದಿದೆ. ಯಕ್ಷಗಾನದ ಜೀವಾಳವಾಗಿರುವ ವಿವಿಧ ಪ್ರಸಂಗಗಳು ಈ ಕಲೆಯನ್ನು ಆಂಗಿಕ, ವಾಚಿಕ, ಸಾತ್ವಿಕ ಮತ್ತು ಆಹಾರ್ಯಗಳೆಂಬ ಚತುರಂಗಗಳ ಮೂಲಕ ಅಭಿವ್ಯಕ್ತಿಸುವ ಸಂದರ್ಭದಲ್ಲಿ ಪ್ರಧಾನವಾದಂಥ ಪಾತ್ರ ವಹಿಸ್ತದೆ. ಪ್ರಸಂಗ ಸಾಹಿತ್ಯ ಇಲ್ಲದಿದ್ದರೆ ಯಕ್ಷಗಾನ ಮುಂದೆ ಹೋಗುವುದಿಲ್ಲ. ಪ್ರಪಂಚದ ಸಾಹಿತ್ಯ ಸಂದರ್ಭವನ್ನು ಚಿಕಿತ್ಸಕ ದೃಷ್ಟಿ ಮತ್ತು ವಿಶಾಲ ದೃಷ್ಟಿಯಿಂದ ನಾವು ಗಮನಿಸುವಾಗ ಆಯಾ ದೇಶೀಯ ಪುರಾಣ ಕಥೆಗಳು ಸಾಹಿತ್ಯ ರಚನೆಗೆ ವಸ್ತು ಮತ್ತು ವಿಷಯಗಳಾಗಿ ಪರಿಗಣಿತವಾದುದನ್ನು ನಾವು ನಿರಾಕರಿಸುವ ಹಾಗಿಲ್ಲ. ಗ್ರೀಕ್ ಪುರಾಣ ಮತ್ತು ರೋಮ್ ಚರಿತ್ರೆಗಳ ಪುರಾಣಗಳ ಕಥೆಗಳು ನಾಟಕ ರಂಗಭೂಮಿ ಹಾಗೂ ಚಲನಚಿತ್ರಗಳಲ್ಲಿ ದೃಶ್ಯ ರೂಪದಲ್ಲಿ ಹೇರಳವಾಗಿ ಬಳಸಲ್ಪಟ್ಟಿದೆ. ಭಾರತೀಯ ರಂಗಭೂಮಿಯ ವಿಚಾರಕ್ಕಾಗುವಾಗ ಮಾತಿಲ್ಲದ ಕಥಕ್ಕಳಿ, ಆಂಶಿಕ ಮಾತಿರುವ ಶ್ರೀಕೃಷ್ಣ ಪಾರಿಜಾತ, ತೆರಕೂತುಗಳಂಥ ಕಲಾ ಪ್ರಕಾರಗಳಲ್ಲಿ ಪೌರಾಣಿಕ ಕಥೆಗಳು ಬಿತ್ತರಿಸಲ್ಪಡುತ್ತವೆ. ನಮ್ಮ ಹೆಮ್ಮೆಯ ಕರ್ನಾಟಕದ ಕರಾವಳಿಯ ಗಂಡುಕಲೆ ಯಕ್ಷಗಾನದಲ್ಲಿ ಪುರಾಣ ಸಾಹಿತ್ಯದ ಸರ್ವ ಪಾತ್ರಗಳು ಜೀವದೆಳೆದು ಕುಣಿದು ಮಾತಾಡುತ್ತವೆ. ಮೂಡಲಪಾಯದ ದೊಡ್ಡಾಟಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಯಿಂದ ನೆನಪಿಸಿಕೊಳ್ತೇನೆ. ಹೀಗೆಯೇ ಕಂಸಾಳ, ವೀರಗಾಸೆಗಳಂತಹ ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾನಪದ ರಂಗಕಲೆಗಳು ಕೂಡ ನೆನಪಿಸಲು ಅರ್ಹವೇ ಆಗಿದ್ದಾರೆ. ಯಕ್ಷಗಾನದ ಜೀವಾಳ ಮತ್ತು ಅಭಿವ್ಯಕ್ತಿ ಸಂದರ್ಭದ ಮಾರ್ಗದರ್ಶಿ ಅಂತಿರುವುದೇ ವಿವಿಧ ಪ್ರಸಂಗಗಳು. ಚರಿತ್ರೆ, ಕಾಳಗ, ಮೋಕ್ಷ, ವಧೆ, ಕಲ್ಯಾಣ, ಪರಿಣಯ, ವಿಜಯ, ಉತ್ಪತ್ತಿ, ಪರಂಧಾಮ, ಗರ್ವಭಂಗ ಎಂಬಿತ್ಯಾದಿ ಆದಿಯಲ್ಲಿ ವ್ಯಕ್ತಿ ಸಂಬಂಧಿತ ಹೆಸರುಗಳನ್ನು ತಗುಲಿಸಿಕೊಂಡಿರುವ ಅಸಂಖ್ಯ ಪ್ರಸಂಗಗಳು ಯಕ್ಷಗಾನದ ಸಾಹಿತ್ಯ ಭಂಡಾರದೊಳಗೆ ತುಂಬಿಕೊಂಡಿವೆ. ಈ ಕ್ಷೇತ್ರದಲ್ಲಿ ಕೈಯಾಡಿಸಿ ಅನುಭವಿಗಳೆನಿಸಿಕೊಂಡ ಹಳ್ಳಿಯೂರುಗಳ ಜನಪದ ಕವಿಗಳು ಅಪೇಕ್ಷೆಗೆ ಅನುಸಾರವಾಗಿ ತಾವು ಸೃಜನಶೀಲವಾಗಿ ಬರೆದರೆ ಬೇರೆಯದನ್ನು ಬರೆದರು ಅಂತ ತೋರಿಸಬಲ್ಲವರು ಕಾಶ್ಮೀರ ವಿಜಯದಂಥ ಪ್ರಸಂಗವನ್ನು ಬರೆದಿದ್ದಾರೆ. ಸಿದ್ಧಿಗಣಪತಿ ಭಟ್ರ 42 ಕಪಾಟುಗಳಲ್ಲಿ ಒಂದು ಕಪಾಟಿನ ತುದಿಯಲ್ಲಿ ಆ ಪುಸ್ತಕ ಈಗಲುಂಟು, ನಾನು ನೋಡಿದ್ದೇನೆ ಅದನ್ನು.
ಆ ಬಳಿಕ ಇತ್ತೀಚೆಗೆ ನಮ್ಮ ಹೊಗೆಸೊಪ್ಪಿನ ಬಗ್ಗೆ ಬರೆದ ಪ್ರಸಂಗದ ಬಗ್ಗೆಯೂ ನಮ್ಮ ಒಂದು ಜಾಲತಾಣಗಳಲ್ಲಿ ಬಂದದ್ದನ್ನು ಮಾನ್ಯ ನಮ್ಮ ಮುನಿಸುತ್ತರವೇ ಪ್ರೀತಿಯ ಕವಿಗಳಿದ್ದಾರೆ, ಅವರಿಗೆ ಅದು ಚಂದ ಗೊತ್ತುಂಟು, ಅವರು ಅದರ ಬಗ್ಗೆ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆಯೂ ಕೂಡ ಪ್ರಸಂಗಗಳನ್ನು ಬರೆದು ಕವಿಗಳು ತಮ್ಮ ಸೃಜನಶೀಲತೆಯನ್ನು ವಿಸ್ತರಿಸಿದ್ದುಂಟು. ಯಾವ ದೊಡ್ಡ ಕವಿಗಳಿಗೂ ನಮ್ಮ ಸಣ್ಣ ಕವಿಗಳು ಕಡಿಮೆಯವರಲ್ಲ. ಎಂತಕ ಕವಿಗಳು ಪ್ರಸಂಗ ಬರೆದಿದ್ದಾರೆ ಅಂದರೆ ಕುಂಬಳೆ ಪಾರ್ಥಿಸುಬ್ಬ, ಹಟ್ಟಿಯಂಗಡಿ ರಾಮಭಟ್ಟ, ಬಲಿಪ ಹಿರಿಯ ನಾರಾಯಣ ಭಾಗವತ, ಬಲಿಪ ಕಿರಿಯ ನಾರಾಯಣ ಭಾಗವತ, ಅಗರಿ ಶ್ರೀನಿವಾಸರಾಯರು, ಆಲೆಟ್ಟಿ ರಾಮಣ್ಣ ಶಗರಿತಾಯರು, ಕಾಸರಗೋಡು ಸುಬ್ರಾಯ ಪಂಡಿತರು, ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳು, ಕಡಂದಲ ರಾಮರಾಯರು, ಶ್ರೀಧರ DS ಎನ್ನುವ ಆಧುನಿಕ ಕವಿ, ಕೊಲೆಕಾಡಿ ಗಣೇಶ ಎನ್ನುವ ಸಮಕಾಲೀನ ಕವಿ, ಸೇರಾಜ ಸೀತಾರಾಮ ಭಟ್ರೆಂಬ ನಮ್ಮ ಪ್ರೀತಿಯ ಹತ್ತಿರದ ಕವಿ, ಇವರೆಲ್ಲ MA ಗಣಂತವರು, ಕೀರ್ತಿಶೇಷರು ಅಂಥವರು ಕೂಡ ಹೊಸ ವರಸೆಗಳಿಂದ ಹಣೆಬರ ಜೊತೆಗೆ ಪ್ರಸಂಗ ಬರೆದಿದ್ದಾರೆ. ಹೊಸತೋಟ ಮಂಜುನಾಥ ಭಾಗವತರು, ಅಮೃತ ಸೋಮೇಶ್ವರ, ರಾಘವ ನಂಬಿಯಾರ್, ಕೊರ್ಗಿ ಸೂರ್ಯನಾರಾಯಣ ಉಪಾಧ್ಯಾಯ, ಕೊರ್ಗಿ ವೆಂಕಟೇಶ ಉಪಾಧ್ಯಾಯ, ದೇವಿದಾಸ ರಾಮ ಮಟ್ಟಿ ವಾಸುದೇವ ಪ್ರಭು, ಸಿದ್ದಕಟ್ಟೆ ವಿಶ್ವನಾಥ ಸಿಟ್ಟಿ, MK ರಮೇಶಾಚಾರ್ಯರು, ಅದರ ನಂತರ ಹಿರಿಯ ತಲೆಮಾರಿನ ಬಲವಾಡಿ ಹಿರಿಯಣ್ಣ ಹೆಬ್ಬಾರ್, ಅಂಬಾತನೆಯ ಮುದ್ರಾಡಿ, ಮಧುಕುಮಾರ್ ಗೋಡೂರು, K ಗೋವಿಂದ ಭಟ್ರು, ಶ್ರೀಮಂತೂರು ನಾರಾಯಣ ಶೆಟ್ಟರು, ಆತ್ಮಾರಾಮ ಹಳೆಮಕ್ಕಿ ರಾಮ, ಸಂಕಯ್ಯ ಭಾಗವತ, ಶೇಣಿ ಗೋಪಾಲಕೃಷ್ಣ ಭಟ್ಟರು, ಕವಿಭೂಷಣ ವೆಂಕಪ್ಪ ಶೆಟ್ಟರು, ಅಜಪುರ ವಿಷ್ಣು ಭಾಗವತ, ಧ್ವಜಪುರ ನಾಗಪ್ಪಯ್ಯ, ಮಧೂರು ವೆಂಕಟಕೃಷ್ಣರು, ಉಡುಪಿ ರಾಜಗೋಪಾಲ ಆಚಾರ್ಯ, ಏರುಕೊಪ್ಪ ಶಾಂತಪ್ಪಯ್ಯ, ಪಾಂಡೇಶ್ವರ ವೆಂಕಟ, ಮೂಲಿಕೆ ರಾಮಕೃಷ್ಣಯ್ಯ. ಇನ್ನು ಹೇಳುತ್ತಿದ್ರು 106 ಹೆಸರು ಉಂಟು, ಹೇಳಲಿಕ್ಕೆ ಪುರುಸೊತ್ತಿಲ್ಲ. ಆದ ಕಾರಣದಿಂದ ಅಂತಹ ಕವಿಗಳು ನಮ್ಮಲ್ಲಿ ಡಾಕ್ಟರೇಟುಗಳನ್ನು ಪಡೆದ ಸೃಜನಶೀಲವಾದ ಕಾವ್ಯವನ್ನು ನವ್ಯೋತ್ತರ, ಬಂಡಾಯ, ದಲಿತ ಇತ್ಯಾದಿ ರಾಶಿ ಬರೆದಂತಹ ಮಹಾಕವಿಗಳು. ಗೌರವದಿಂದ ಅವರನ್ನೆಲ್ಲ ಅವರವರ ಕ್ಷೇತ್ರದಲ್ಲಿ ಕೈಯಾಡಿಸಿದ ಸಾಧುತ್ವವನ್ನು ನೆನಪಿಸಿಕೊಡ್ತೇನೆ. ಆ ಮಟ್ಟಕ್ಕೆ ಸರಿತುಲ್ಯವಾಗಿ ನಿಂತಹ ಕವಿಗಳ ಗಣನ ಪ್ರಸಂಗ ರಚನೆಯಲ್ಲಿ ಹೆಸರು ಪಡೆದರು, ಛಂದೋಬದ್ಧವಾಗಿ ಬರೆದರು, ಮಾತ್ರಾಗಣನ ವ್ಯತ್ಯಸ್ತವಾಗದಾಗೆ ಬರೆದರು, ಗೇಯತೆಗೆ ಬೇಕಾದಂತಹ ಸಾಕ್ಷಿಗಳನ್ನು ಕೊಟ್ಟರು, ವಾರ್ಧಕ ಪದ್ಯಗಳನ್ನು ಬರೆದರು, ಕಂದ ಪದ್ಯಗಳನ್ನು ಬರೆದರು, ಮಾಲಿನಿಗಳನ್ನು ಬರೆದರು. ಯಾವ ಕವಿಗೆ ಕಡಿಮೆ ನಮ್ಮ ಯಕ್ಷಗಾನದ ಕವಿಗಳು. ಆ ಕಾರಣದಿಂದಲೇ ಅವರೆಲ್ಲರಿಗೂ ಗೌರವ ಸಿಗಲಿ ಅಂತ ಹೇಳುತ್ತಾ ನಾನು ಈ ಕಾರ್ಯಕ್ರಮಕ್ಕೆ ಇಷ್ಟರವರೆಗೆ ಆಹ್ವಾನಿಸಲ್ಪಟ್ಟು ಇಷ್ಟು ಮಾತುಗಳನ್ನು ಹೇಳುವುದಕ್ಕಾಗಿ ಇಲ್ಲಿ ನಿಲ್ಲಿಸಲ್ಪಟ್ಟದ್ದಕ್ಕೆ ಈ ಕಾರ್ಯಕ್ರಮವನ್ನು ಸಂಘಟಿಸಿದ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಲ್ಲ ರೂವಾದಿಗಳನ್ನು ಕೂಡ ಪ್ರೀತಿಯಿಂದ ನೆನಪಿಸುತ್ತಾ ನನ್ನ ಈ ಬೈರಿಗೆಯನ್ನು ಸರ್ವಾಧ್ಯಕ್ಷರಾದಂಥ ತೇಜಕುಮಾರ ಬಡ್ಡಡ್ಕರು, ನನ್ನ ಪ್ರೀತಿಯವರು, ನೀವು ಸಹಿಸಿದ್ದಕ್ಕಾಗಿ ನಿಮ್ಮ ಸಹಿಷ್ಣುತೆಗೆ ನಮಸ್ಕಾರ ಮಾಡಿ 2 ಮಾತು ಮುಗಿಸ್ತೇನೆ. ಅರವಿಂದ ಸರ್ರಿಗೆ ಒಳ್ಳೆಯದಾಗಲಿ, ಭಾರತಿ ಸರಿಗೆ ಒಳ್ಳೆಯದಾಗಲಿ, ಸುಳ್ಯ ತಾಲೂಕು ಪರಿಷತ್ ಅಧ್ಯಕ್ಷರಿಗೆ ಒಳ್ಳೆಯದಾಗಲಿ. ಕನ್ನಡಾಂಬೆಯ ಅಕ್ಷರ ಜಾತ್ರೆಯಲ್ಲಿ ಸೇರಿದ ಎಲ್ಲ ಧೀರ ಸೇನಾನಿಗಳಿಗೆ ಜಯವಾಗಲಿ, ಜಯ